ಸರ್ ಪೊಲೀಸ್ನವ್ರು ನಮ್ಮ ಅಮ್ಮನ್ನ ಬಿಟ್ಟೇ ಬಿಡ್ತಾರೆ ಅಲ್ವಾ ಸರ್? ಹಂಗೆ ಕಮಲಿ ಅವ್ರ ಅಮ್ಮನ್ನ ಎಲ್ಲರನ್ನೂ ಬಿಡ್ತಾರಲ್ವಾ ಸರ್ ಅವರು? ಈಗ ಬೇಲ್ ತಗೊಂಡ್ ಬಂದಿದೀವಲ್ಲ, ಬೇಲ್ ತಂದಿರೋದೇ ಅವ್ರನ್ನ ಬಿಡಿಸ್ಕೊಳಕ್ಕೆ ಅಂತೇಳಿ. ಇನ್ಸ್ಪೆಕ್ಟ್ರು ಬರ್ಲಿ ರೀ, ಬೇಲ್ ಕೊಟ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗೋಣ. ತುಂಬಾ ಥ್ಯಾಂಕ್ಸ್ ಸರ್. ಸದ್ಯ ಯಾರೂನು ನನಗೆ ಸಹಾಯ ಮಾಡ್ತೀನಿ ಅನ್ಲಿಲ್ಲ. ಸದ್ಯ ಹೆಂಗೋ ನೀವಂತೂ ಒಪ್ಕೊಂಡ್ರಲ್ಲ ಸರ್. ಫೀಸು ಫೀಸ್ ಕೊಟ್ಟಲ್ಲ, ಅದಕ್ಕೆ ಒಪ್ಕೊಂಡೆ. ನೋಡಿ ಇನ್ನು 50,000 ಕೊಡ್ಬೇಕಾಗುತ್ತೆ ನೀವು. ಹಾಂ ಸರ್, ಖಂಡಿತ ಕೊಡ್ತೀನಿ ಸರ್ ನಾನು. ಇದೊಂದ್ಸಲ ನಮ್ಮ ಅಮ್ಮನವ್ರನ್ನ ಬಿಡಿಸ್ಬಿಡಿ ಸರ್. ಏನೋ ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟವ್ರೆ ಸರ್. ನಾನ್ ಬಿಲಬಲ್ ಏನು ಅಲ್ಲ ಅಲ್ವಾ ಸರ್? ಏನೋ ವ್ಯಕ್ತಿ ಸತ್ತಿಲ್ವಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದು ಕೈ ಕಾಲು ಹಿಡ್ಕೊಂಡು ಬೇಲ್ ಕೊಡಿ ಅಂತ ಕೇಳ್ಕೊಂಡಿದ್ದು. ಇಲ್ಲ, ನಾನ್ ಬಿಲಬಲ್ ಏನಲ್ಲ, ಬೇಲ್ ಸಿಗುತ್ತೆ. ನೋಡೋಣ ಇರಿ, ಇನ್ಸ್ಪೆಕ್ಟರ್ ಬಂದಾಗ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ಹಾಂ, ಹೇಳಿ? ಸರ್ ಬೇಲ್ ತಗೊಂಡ್ ಬಂದಿದ್ದೀವಿ ಸರ್. ಅದೇ ಕಮಲಿ ಹಂಗೆ ಅವ್ರ ಟೀಮ್ ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ ಸರ್, ಅಂದ್ರೆ ಕೊಲೆಗೆ ಯತ್ನ ಮಾಡವ್ರೆ ಅಂತ ಹೇಳಿ ಅವ್ರ ಪರವಾಗಿ ಬೇಲ್ ತಗೊಂಡ್ ಬಂದಿದ್ದೀನಿ ಸರ್. ಓಹ್! ಲಾಯರು. ಕೊಡಿ. ಎಂಥವ್ರಿಗೂ ಬೇಲ್ ಕೊಡ್ತೀರಾ? ಹಾಂ? ಅಯ್ಯೋ! ನೀವು ಹೋಗಿ ಇಂಥವ್ರಿಗೇನೆ ಸಹಾಯ ಮಾಡೋದು. ಹ್ಮ್. ಸರಿ. ಆದ್ರೆ ಊರ್ ಬಿಟ್ಟವ್ರು ಎಲ್ಲೂ ಹೋಗಂಗಿಲ್ಲ. ಓಕೆ ಸರ್, ಓಕೆ. ಊರ್ ಬಿಟ್ಟು ಎಲ್ಲೂ ಕಳ್ಸಲ್ಲ ಸರ್, ಮನೆಗೆ ಇರಿಸ್ಕೊತೀನಿ. ಸರಿ, ವೆಯ್ಟ್ ಮಾಡಿ. ನಿನ್ನ ಹೆಸರು ಸೇರೆ ಕಂಪ್ಲೇಂಟ್ ಆಗೈತೆ. ಜೈಲ್ಗೆ ಹೋಗ್ತಿದ್ದಂಗೆ ಈಚೆ ಕಡೆಯಿಂದಾನೆ ಬೇಲ್ ತಗೊಂಡಿದ್ಯಾ ಅಷ್ಟೇನೆ. ನಿನ್ನ ಹೆಸರು ಸೇರೈತೆ. ನೀನು ಹಂಗೇನೆ ಕಮಲಿ ಅವ್ರ ಅಮ್ಮ ಆಮೇಲೆ ನಿಮ್ಮಮ್ಮ ಯಾರೂನು ಊರ್ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಊರಲ್ಲೇ ಇರಬೇಕಾಗುತ್ತೆ. ಕೇಸ್ ಎಲ್ಲ ಕ್ಲಿಯರ್ ಆಗೋ ತನಕನು. ಸದ್ಯ ನಮ್ಮ ಅಮ್ಮ ಅವ್ರ ಜೈಲಿಂದ ಬಿಡುಗಡೆ ಆಗ್ಬಿಟ್ರೆ ಅಷ್ಟೇ ಸಾಕು ಸರ್. ನಾವು ತಾನೇ ಇನ್ನು ಎಲ್ಲಿಗೆ ಹೋಗೋಣ ಸರ್? ನಮಗೆ ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ ಸರ್ ನಮ್ಗಂತೂನು. ಸದ್ಯ ದೇವರು ದಯೆಯಿಂದ ನಾವಂತೂನು ಹೆಂಗೋನು ನೆಮ್ಮದಿಯಾಗಿ ಎಲ್ಲೋ ಒಂದು ಉಣ್ಕೊಂಡು ತಿನ್ಕೊಂಡು ಇದ್ಬಿಟ್ರೆ ಸಾಕು ಸರ್. ಇದೆಲ್ಲ ಬ್ಯಾಡವೇ ಬೇಡ. ಹಾಂ, ಬಿಡಿ. ಆದ್ರೆ ನೀವು ನೋಡಿ, ಇನ್ನೂ ಏನೇನು ಹೇಳ್ತಾರೋ ಪೊಲೀಸರು ಅದನ್ನೆಲ್ಲ ಫಾಲೋ ಮಾಡಿ. ಇಲ್ಲಾಂದ್ರೆ ಮತ್ತೆ ಕರ್ಕೊಂಡು ಬಂದು ಜೈಲಿಗೆ ಹಾಕ್ತಾರೆ. ಅಮ್ಮ! ಮಗನೇ, ಅಪ್ಪ, ಇಷ್ಟು ದಿನಕ್ಕೆ ಇವಾಗಾದ್ರೂ ಬಂದು ನಮ್ಮನ್ನ ಬಿಡಿಸ್ಕೊಂಡು ಹೋಗಿ ಅಂತ ಬಂದ ಮಗಳೇ. ನಾನು ಹೇಳಿಲ್ವೇನಮ್ಮ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಮನ್ನೆಲ್ಲ ಬೇಲ್ ಮೇಲೆ ಹೊರಗಡೆ ಏನೋ ಬಿಡ್ತಾ ಇದ್ದೀನಿ. ಆದ್ರೆ ಪ್ರತಿ ದಿನ ಬಂದು ನೀವು ಎಷ್ಟು ಜನ? 4 ಜನ. ಇನ್ನೊಬ್ರು ರಾಹುಲ್. ನಾನು ಸರ್. ಬೋರ್ಡ್ ಇದ ನಮ್ಗೆ ಸಿದ್ದಿದಂಗೆ ತಪ್ಪಿಸ್ಕೊಂಡು ಓಡಾಡಿ ಬೇಲ್ ತಗೊಂಡ್ ಬಂದಿದ್ಯಾ? 4 ಜನ. ನೀವು 4 ಜನನು ಡೈಲಿ ಬಂದು ಪೊಲೀಸ್ ಸ್ಟೇಷನ್ ಬೆಳಿಗ್ಗೆ ಸಂಜೆ ಸೈನ್ ಹಾಕ್ಬಿಟ್ಟು ಹೋಗ್ಬೇಕು. ಊರ್ ಬಿಟ್ಬಿಟ್ಟೆಲ್ಲ ಎಸ್ಕೇಪ್ ಆದ್ರೆ ಇನ್ನು ಕೇಸ್ ಎಲ್ಲ ಮುಗ್ದಿಲ್ಲ ಅಲ್ವಾ? ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟೋರಲ್ವಾ? ಮತ್ತೆ ನೀವೇನಾದ್ರೂ ಯಾವ್ದು ದಂಡು ಪಳ್ಳಿ ಆ ಥರ ಯಾವ್ದನ್ನ ಗ್ಯಾಂಗ್ ಏನಾದ್ರು ಸೇರಿದ್ರು ಏನೋ ನಮ್ಗಂತೂ ಅನುಮಾನ. ಬೇಲ್ ತಗೊಂಡ್ ಬಂದಿದ್ದೀರಾ, ಆದ್ರೆ ಬೆಳಿಗ್ಗೆ ಸಂಜೆ ಬಂದು ಪೊಲೀಸ್ ಸ್ಟೇಷನ್ಗೆ ಸೈನ್ ಹಾಕ್ಬಿಟ್ಟು ಹೋಗ್ಬೇಕು. ಏನಾದ್ರು ಒಂದು ದಿನ ಮಿಸ್ ಆಯ್ತುನು ಸುಮ್ಮನೆ ಬಿಡಲ್ಲ ನಾವು. ಸಾ ಖಂಡಿತ ಬರ್ತೀವಿ ಸಾ. ಈ ಜೈಲಾಗಿರೋದಕ್ಕಿನ್ನ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಸ್ಕೂಲ್ಗೆ ಹೋದಂಗೆ ಬಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಗೋದೇ ಎಷ್ಟೋ ವಾಸಿ ಸಾ. ಸದ್ಯ ನಮ್ಮನ್ನ ಇಲ್ಲಿಂದ ಫಸ್ಟ್ ಬಿಟ್ಬಿಡಿ ಸಾ. ನಮಗೂ ಸಾಕ ಹೋಗ್ಬಿಟ್ಟೈತೆ ಸಾ. ಮತ್ತೇನಾದ್ರೂ ಕೊಲೆ ಯತ್ನ, ಆ ಅದು ಬಿಟ್ಟು ಮತ್ತೇನಾದ್ರೂ ಇನ್ನೊಂದೇನ ಆಟ ಆಡೋದು, ಏನಾದ್ರೂ ಗೊತ್ತಾಗ್ಬೇಕು. ಊರಾಗ ಏನಾದ್ರೂ ಹೆಚ್ಚಿ ಕಡಿಮೆ ಆಗಿದ್ ಗೊತ್ತಾದ್ರೆ ನಿಮ್ಮನ್ನೇ ಫಸ್ಟ್ ಒದ್ದು ಒಳಗಡೆ ಹಾಕ್ಬಿಡ್ತೀನಿ ಕರ್ಕೊಂಡ್ ಬಂದು. ಹಾ, ಸರಿನಾ? ಸಾ ನಾವು ಅಂತರಲ್ಲ ಸಾ. ಇವನೋ ಹೊಸಿ ಹಂಗೋ ಹಿಂಗೋ ಮಣ್ತಿನ ಕೆಲಸ ಮಾಡ್ಬಿಟ್ವಿ ಸಾ. ನಾವು ಅಂಥವ್ರು ಅಲ್ವೇ ಅಲ್ಲ ಸಾ. ನಾವು ಅಂಥವ್ರು ಭಾಳ ಒಳ್ಳೇರು ಸಾ ನಾವು. ಈಗ ಆಮ್, ಈಗ ಹೋಯ್ತೀವಿ ಸಾ. ಇಲ್ಲಿ ಇದ್ದಿದ್ದು ಪೊಲೀಸ್ ಸ್ಟೇಷನಾಗ ತಲೆ ಕೆಟ್ಟೋಗ್ಬಿಟ್ಟೈತೆ ಸಾ. ನೀವು ಹೇಳ್ದಂಗೆ ಬೆಳಿಗ್ಗೆ ಸಂಜೆ ಬಂದ್ಬಿಟ್ಟು ನಾವು 4 ಜನನೂ ಸೈನ್ ಹಾಕ್ಬಿಟ್ಟು ಹೋಯ್ತೀವಿ ಸಾ. ಪಿಕ್ಸು ಸಾ. ಸರಿ ಹೊರಡಿ. ಸರಿ, ನಾನು ಉಳ್ದಿರೋ ಅಮೌಂಟ್ನ ನನ್ನ ಅಕೌಂಟ್ಗೆ ಹಾಕಿ ನಾನು ಇನ್ನು ಹೊರಡ್ತೀನಿ. ಹುಷಾರು, ಅವ್ರೇನೇನು ಹೇಳೋರು ಅದನ್ನೆಲ್ಲ ಫಾಲೋ ಮಾಡಿ. ಓಕೆ, ಖಂಡಿತ ಸರ್, ಖಂಡಿತ ಫಾಲೋ ಮಾಡ್ತೀವಿ ಸರ್. ಆಯ್ತು. ಅಮ್ಮ! ಮಗನೇ, ಯಪ್ಪ, ಮಗನೇ ಕೊನೆಗೂ ಬಂದ್ಬಿಟ್ಟ. ನಂಗೆ ಗೊತ್ತಿತ್ತು ಕಣ. ಇವತ್ತೆಲ್ಲ ನಾಳೆ ನೀನು ಬಂದ್ಬಿಟ್ಟು ನಾನು ಬಿಡಿಸ್ಕೊಂಡು ಹೋಗೇ ಹೋಯ್ತೀಯ ಅಂತ ನನಗೆ ಗೊತ್ತಿತ್ತು. ಕೊನೆಗೂ ಬಂದ್ಬಿಟ್ಟಲ್ಲ ಮಗ. ದೊಡ್ಡ ಧನ್ಯವಾದಗಳು ಕಣ ನಿನ್ಗಂತೂ. ಬಾರ್ಲ ಮಗ, ಬಾರ್ಲ ಹೋಗನಿ. ಯಪ್ಪ, ಇಲ್ಲಂತೂ ಹಾಕೊಂಡು ಚೆನ್ನಾಗಿ ಖಾರ ಹರಿದ್ಬಿಟ್ರು ನಮ್ಮನ್ನಂತೂ. ಆದ್ರೂ ಬಿಡು, ಇವಾಗ ಈಚೆ ಕಡೆಗೆ ಬಂದಿದ್ದೀವಲ್ಲ, ಇದೇನೇ ಖುಷಿ. ಊರು ಬಿಟ್ಟಿಲ್ಲ ನಾವು ಹೊಂಟೋಗ್ಬಿಡನಿ ಅಂದರೆ ಅದು ಆಯ್ತಿಲ್ಲ. ಏ ಯಪ್ಪ, ಅಯ್ಯೋ ನೋಡಿರಿ, ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕುಂತ್ಕೊಂಡು ನಿಂತ್ಕೊಳಕಾಯ್ತದೆ ಮಾತಾಡ್ಕೊಂಡು. ನೋಡಿರಿ ಸರ್ ನಾವು ಹೋಗೋಣ ನೋಡಿರಿ ಈಚೆ ಕಡೆಗೆ. ಯಪ್ಪ, ನನಗಂತೂ ಇಲ್ಲಿದ್ರಂತೂ ಭಯನೇ ಆಯ್ತದೆ ಮಗ. ಈಗ ಜೀವನಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಊರು ಬಿಟ್ಬಿಟ್ಟು ಹೋಗಂಗಿಲ್ಲ. ಇಲ್ಲ ಅಂದರೆ ಪ್ಯಾಟೆ ಗೀಟೆ ಕಡೆ ಎಲ್ಲ ಬೆಂಗಳೂರು ಕಡೆಗೆ ಹೋಗ್ಬಿಟ್ಟು ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೋದಿತ್ತು. ಈಗ ಪೊಲೀಸರು ಊರು ಬಿಟ್ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ತಾವ್ರೆ. ಬೆಳಿಗ್ಗೆ ಸಂಜೆ ಬಂದ್ಬಿಟ್ಟು ಸೈನ್ ಹಾಕ್ಬಿಡ್ಬೇಕು ಅಂತ ಬೇರೆ ಹೇಳ್ತಾವ್ರೆ. ನಾವಿನ್ನು ಎಲ್ಲಿಗೆ ಹೋಗ್ಬಿಟ್ಟು ಎಲ್ಲಿಗೆ ಬಂದು ಹೆಂಗೆ ಮಾಡನಿ ಅಂತ ನಂಗೆ ಅರ್ಥ ಆಯ್ತಿಲ್ಲ ಕಣ. ಏನು ಮಾಡೋದು ಅಂತ ಇವಾಗ. ಅಮ್ಮ, ಹಿಂಗೆ ಇದ್ರೆ ಆಗಲ್ಲ. ಏನಾರ ಒಂದು ಹುಡುಕೊಂಡು ಏನಾರ ಒಂದು ಮಾಡ್ಬೇಕು. ಈಗ ಎಲ್ರೂ ಹೊಟ್ಟೆ ಹುಟ್ಟಿಸ್ಕೋಬೇಕು ಅಂತಂದ್ರೆ ಏನಾರ ಒಂದು ಕೆಲಸಗಳು ಮಾಡಲೇಬೇಕು. ಈಗ ಎಲ್ರೂ ಊರು ಬಿಟ್ಬಿಟ್ಟಂತೂ ಹೋಗೋಕ್ಕಂತೂ ಪೊಲೀಸ್ನವ್ರು ಬಿಡೋಕ್ಕಿಲ್ಲ. ಇವಾಗ ಊರಿಗೆ ಹೋದ್ರೂ ಯಾವ ಮನೆಗಿರೋದು ಏನು ಎತ್ತ. ಈಗ ನಾವಿರೋ ಮನೆನೂ ಅವ್ರು ಬೀಗ ಹಾಕೊಂಡು ಹೊಂಟೋಗ್ಬಿಟ್ಟವ್ರೆ. ಅದು ಸಾವುಕಾರ ಮನೆ ಅಲ್ವಾ? ಅವ್ರ ಮಗನೇ ಬೀಗ ಈಗ ಜಡ್ಕೊಂಡು ಹೊಂಟೋಗ್ಬಿಟ್ಟವನೆ. ಇನ್ನು ನಮಗೆ ಕೊಡೋದಂತೂ ಡೌಟೇ. ಎಲ್ಲ ಸಾಮಾನು ಈಚೆ ಕಡೆ ಬಿದ್ದಿದ್ದು ಎಲ್ಲ ಈಚೆ ಕಡೆಗೆ ಹಾಕ್ಬಿಟ್ಟು ಬೀಗ ಹಾಕವನೆ. ಇವಾಗ ನಾವು ಬೇರೆ ಏನಾರ ವ್ಯವಸ್ಥೆ ಮಾಡ್ಕೋಬೇಕು ಅಷ್ಟೇನೇ. ಈಗ ನಾವು ಊರು ಬಿಟ್ಟು ಹೋಗಂಗೂ ಇಲ್ಲ, ಊರಾಗಿರೋಕ್ಕಂತೂ ಜಾಗನೂ ಇಲ್ಲ. ನಾವಂತೂ ಬೀದಿಗೆ ಬಂದ್ಬಿಟ್ಟಿದ್ದೀವಿ, ಅಬ್ಬೆ ಪಾಲಿಗಳಾಗೋಗ್ಬಿಟ್ಟಿದ್ದೀವಿ. ಈಗ ಯಾರು ಹಿಡ್ಕೊಂಡ್ರೆ ನಮಗೆ ಸಹಾಯ ಆಯ್ತದೆ? ಯಾರು ನಮಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ಇನ್ನು ಶಾರದಿ ಅವ್ರ ಮಂತಕ್ಕಂತೂ ಇನ್ನು ಹೋಗಂಗೇನೇ ಇಲ್ಲ. ಇನ್ನು ಬೇರೆ ಯಾರವ್ರೆ? ಇನ್ನು ಸಾವುಕಾರರು ಅಂದರೆ ನಮ್ಮ ಅಪ್ಪನ ಮನೆ ಹತ್ರ ಇನ್ನು ಬಿಡು, ಅದು ಯಾವತ್ತೂ ಮುಚ್ಚೋಗೈತೆ ನಮಗೆ ದಾರಿ. ಈಗ ಎಲ್ಲೋಗಿ ಇತ್ಕೊಂಡು ಎಲ್ಲಿರೋಣ? ಬೀದಿಗೆ ಬಂದ್ಬಿಟ್ಟಿದ್ದೀವಲ್ಲ. ಈಗ ಬಂದು ಕೂಲಿ ನಾಳೆ ಅನ್ನೋದಕ್ಕಿಂತ ಆತ ಸುಮ್ಕೆ ನೀ ಜೈಲಾಗೆ ಮುದ್ದೆ ಮುರ್ಕೊಂಡಿರೋದು ಎಷ್ಟೋ ವಾಸಿ ಆಗಿತ್ತು.
ನಮ್ಮ ಬಾಳೆ ಹೆಂಗ್ ಬಂದೈತಿ ಈಗ ಅಂದ್ರೆ ಇರಕ್ ಜಾಗ ಇಲ್ಲ, ತಿನ್ನಕ್ ಕೂಳಿಲ್ಲ. ಅಯ್ಯೋ, ನಮ್ದು ಒಂದು ಬಾಳು. ಒಂದು ಮನೆ ಅಂತೂ ನೆಟ್ಗಿರೋ ಮನೆ ಅಂತೂ ಇಲ್ವೇ ಇಲ್ಲ. ಈಗ ಬ್ಯಾರೆ ಏನು ಕೆಲಸ ಮಾಡೋದು ಅಂತ ಈಗ ಊರಾಗ ಏನಾರ ಕೂಲಿನಲ್ಲಿ ಮಾಡ್ಕೊಂಡಿರೋದು ಬಿಟ್ಬಿಟ್ರೆ ನಮಗೆ ಬ್ಯಾರೆ ಇನ್ನೇನೂ ದಾರಿನೇನಿಯ ಇಲ್ಲ. ಸರಿ ಇನ್ಮೇಲೆ ಎಲ್ರು ಒಂದೊಂದು ಕೆಲಸ ಮಾಡೋಣ. ಯಾವ್ದನ ಈಗ ಮಂಟಪನೋ ದೇವಸ್ಥಾನದ ಹತ್ರನೋ ಉಳ್ಕೊಳ್ಳೋಣ. ಆಮೇಲೆ ಎಲ್ರು ಒಂದೊಂದು ಕೆಲಸ ಮಾಡ್ಕೊಂಬಿಟ್ಟು ಬಂದು ಹೆಂಗೋ ಜೀವನ ಕಟ್ಕೊಂಡ್ರೆ ಆಯ್ತದೆ. ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಲೋ ಮಗ ರಾಣಿ, ನೀನು ಎಳ್ನೇ ಅಂಡ್ರು ಎಲ್ಲೋದಿಲ್ಲ ಅವಳು. ಆ ಲೋಪರ್ ಕಂತ್ರಿ ಬಗ್ಗೆ ಮಾತಾಡ್ಬಿಡಮ್ಮ. ಯಾವನ್ ಜೊತೆನೋ ಓಡೋಗೋಳಿ ಕಂತ್ರಿ. ಏನ್ಲ ಹೇಳ್ತಿದೀಗ? ಇರೋದನ್ನೇ ಹೇಳ್ತೀನಿ ಕಣಮ್ಮ. ಅವಳ ಸುದ್ದಿನೇ ಎತ್ಬಿಡ ಬಿಟ್ಟಾಕು. ಯಾವನ ಜೊತೆನೋ ಹೋಗಿರೋಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅವಳಿಗೆ ನಮ್ಮ ಜೀವನದಾಗ ಬರೋದು ಇಲ್ಲ, ಎಂಥದನ್ನೂ ಇಲ್ಲ. ಎಲ್ಲನ ಆಳು ಬಿದ್ದು ನೆಗದ್ ಬಿದ್ದು ಹೋಗ್ಲಿ ಬಿಟ್ಟಾಕು. ಈಗ ನಾವು ಮುಂದಿನ ಜೀವನ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡು. ಈಗ ಎಲ್ಲರೂ ಕೆಲಸ ಕಾರ್ಯ ಮಾಡ್ಕೊಂಡು ಜೀವನ ಮಾಡಲೇಬೇಕು. ಎಲ್ಲನ ಮಂಟಪನೋ ಇಲ್ಲ ದೇವಸ್ಥಾನ ಎಲ್ಲನ ಸಿಗ್ತವೇನೋ ಬಾ ನೋಡೋಣ. ಇಲ್ಲ ಯಾವುದನ್ನ ಸಮುದಾಯ ಭವನನೋ ಆ ಥರ ನಾನು ಸಿಕ್ಬಿಟ್ರೆ ಹೆಂಗೋ ಅದ್ರಾಗ ಏನೇ ಜೀವನ ಮಾಡ್ಕೊಂಡು ಹೆಂಗೋ ಕಾಲ ತಳ್ಬೋದು ಕಣಮ್ಮ. ಇಲ್ಲಿ ಬೀದಿನಾಗೆ ಅಂತ ಎಷ್ಟೊತ್ತು ಕುಂತ್ಕೊಂಡಿರ್ತೀಯ? ನನಗಂತೂ ಹೊಟ್ಟೆ ಹಸಿತಾಯ್ತು ಆಗ್ಲೇನೆ. ಸರಿ ರಮಿ, ಇನ್ನ ಎಲ್ಲರೂ ಜೀವನಕ್ಕೆ ಏನಾರ ಹೊಂದಿಸ್ಕೊಳ್ಳೇಬೇಕಲ್ಲ. ನಾನು ನನ್ನ ಮಗ ಎಲ್ಲನ ಏನಾರ ಸಿಗ್ತದೇನೋ ಕೆಲಸ ನೋಡ್ಕೊಂಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀವಿ. ನೀವಿಬ್ರು ಒಂದು ಕಡೆ ಹೋಗಿ ನಾಲ್ಕು ಜನನು ಒಟ್ಟೊಟ್ಟಿಗೆ ನೀವು ಹೋದ್ರೆ ಇಷ್ಟೊಂದು ಜನಕ್ಕೆ ಅಂತ ಹೇಳ್ಬಿಟ್ಟು ಯಾರು ಕೆಲಸ ಕೊಡ್ತಾರೆ? ಯಾರು ಕೊಡೋಕ್ಕಿಲ್ಲ. ಈಗ ನೀವೊಂದು ಕಡೆ ಹೋಗಿ ನಾವೊಂದು ಕಡೆ ಹೋದ್ರೆ ಹೆಂಗೋ ಕೆಲಸ ಸಿಗ್ತದೆ. ಹಾಂ, ಸರಿ ಸರಿ, ಹಂಗೆ ಮಾಡಿ. ನಾನು ನಮ್ಮಮ್ಮ ಎಲ್ಲನ ಇಲ್ಲೇ ಹುಡಿಕೊಂಡು ಹೋಯ್ತೀವಿ. ನೀವು ಅಷ್ಟೇನಿ ಎಲ್ಲನ ಹೋಗಿ ಹುಡುಕಿ. ಅತ್ತಾಗ ಹೆಂಗೋ ನಿಮಗೆ ಅದನ್ನು ಸಿಕ್ಕರೆ ಹೇಳಿ, ನಮಗೆ ಅದನ್ನು ಸಿಕ್ಕರೆ ಹೇಳ್ತೀವಿ. ಹೆಂಗೋ ಮ್ಯಾನೇಜ್ ಆಯ್ತದೆ. ಸರಿ ಹಂಗೆ ಮಾಡೋಣ. ಅಮ್ಮ ಬಾ ಹೋಗೋಣ. ಅಮ್ಮ, ನಮ್ದು ದೂರ ಬಾಗ್ಲಾಗಿದ್ರೆ ಕಿಸಿತಿದೆಯಲ್ಲಮ್ಮ ನಿಂಗೆ? ಅಷ್ಟೊಂದು ಖುಷಿ ಆಗೈತೆ ನಿನಗೆ? ಅಲ್ಲಮಿ, ಬಿಸಿ ಎಣ್ಣೆಯಿಂದ ಕುದಿಯ ಎಣ್ಣೆಯಿಂದ ಎದ್ದು ಬೆಂಕಿಗೆ ಬಿದ್ದಂಗೆ ಆಯ್ತು ನಮ್ಮ ಬಾಳು. ಅಯ್ಯೋ, ನಮ್ಮ ಬಾಳ್ಗಿಷ್ಟು ಜೈಲಾಗೆ 3 ಹೊತ್ತು ಊಟನ ಸಿಗೋದು. ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಏನಮ್ಮಿ ಸಿಗ್ತೈತೆ ಮಣ್ಣು ಮಸಿ. ಅಯ್ಯೋ, ನಾನು ಜೈಲಿಂದ ಬಿಡುಗಡೆ ಆದ್ಮೇಲೆ ಬೆಂಗಳೂರು ಕಡೆ ಎದ್ಬಿಡೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಈಗ ನೋಡ್ರೆ ಹಳ್ಳಿನಾಗೆ ಕೊಳೆಯಂಗೆ ಮಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡು ಹೋಗ ಗೊತ್ತಾಯ್ತು ನನಗೆ. ನಕ್ಕೊಂಡು ಕುತ್ಕೊಂಡ್ರೆ 3 ದಿನಕ್ಕೆ ಹೊಗೆ ಹಾಕ್ಸ್ಕೊತೀವಿ ಅಷ್ಟೇ. ಹೊಟ್ಟೆಗೆ ಊಟ ಬೇಡವಾ, ತಿನ್ನೋದು ಬೇಡವಾ? ಓಹೋ, ಹಿಂಗೆ ಕಿಸ್ಕೊಂಡು ಕುಂತ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀಗ ನೀನು? ಎದೊಳು ಮ್ಯಾಕೆ ಸುಮ್ಕೆನೆಯ ತಲೆಗೆಲೆ ಕೆಟ್ಬಿಟ್ಟೈತೆ ನಿಂಗೆ. ಎದ್ಬಿಟ್ಟು ಯಾವ್ದಾನ ಕೆಲಸ ನೋಡೋಣ ಬಾ. ಯಾರು ಕೊಡ್ತಾರೆ ಕಣಮ್ಮ ನಮಗೆ ಕೆಲ್ಸವಾ? ನಿನ್ನ ಮಾಜಿ ಗಂಡ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತಿದ್ನಲ್ಲೇ, ಹೋಗ ಅವನನ್ನು ಕೇಳಬೇಕಿತ್ತು. ಏನು ಅವನ್ನ ನಾನು ಕೊಡ್ತಾನೆ ನಮ್ಮ. ಅವನಿಗೂ ಜೀವನ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟು ನೀನೇನು ನೆನಪಾಗಿರ್ಬೋದೇನೋ. ಇವಾಗ ನೀನು ಇಲ್ವಲ್ಲ, ಅದಕ್ಕೆ ನಿನ್ನ ನೆನಪೇನೆಯೇ ಕಾಡ್ತಾ ಐತೇನೋ ಅವನಿಗೆ ಅಲ್ವಾ? ಒಂದ್ಸಲ ಹೋಗಿ ಕೇಳೋದ್ರಾಗ ತೆಪ್ಪೇನೈತೆ ನೋಡು. ಆಗಿದೆಲ್ಲ ಆಗೋಯ್ತು. ಈ ಊರಾಗ ನಮಗೂ ತುಪ್ಪ ಹಾಕಕ್ಕೆ ಯಾರೂ ಇಲ್ಲ. ಒಬ್ಬರು ನಮ್ಗೆ ಕೂಳು ನೀರು ಅಂತ ಹೇಳ್ಬಿಟ್ಟು ಏನೂ ಹಾಕಕ್ಕಿಲ್ಲ ನೋಡು. ನನ್ನ ಮಾತು ಕೇಳು, ಸುಮ್ಕೆನೆಯಾ ಎದೋಳು ಹೋಗಿ ಕೇಳು ನೋಡಿ. ಅಯ್ಯಯ್ಯಯ್ಯ, ನೀನು ಅದೇನೋ ಸಂದ ಕೇಳ್ತೀಗ. ಅವರಿಬ್ರು ಕೆಲಸ ಹುಡ್ಕೊಂಡು ಹೋಗವ್ರೆ, ನಾವಿಬ್ರು ಕೆಲಸ ಹುಡ್ಕೊಂಡು ಹೋಗಿ ಒಂದು ಕೆಲಸನ ಹುಡುಕ್ಬೇಕು. ಹಾಗೆ ಉಳ್ಕೊಳಕ್ಕೆ ಏನೋ ಮಂಟಪ ಸಿಗ್ತದ ಊರಾಗೆ ಅಂತ ಹೇಳ್ಬಿಟ್ಟು ಊರ್ ಮಗ್ಲಾಗೈತಲ್ಲ, ಅಲ್ಲಿ ಹೋಗ್ಬಿಟ್ಟು ಬಾ ನೋಡ್ಕೊಂಬಿಟ್ಟು ಬರೋಣ. ನಾವು ಹಂಗೆ ಮರಗಳವಲ್ಲ, ಅಲ್ಲಿ ಯಾವುದೋ ಒಂದು ಇತ್ತಲ್ಲ, ಅದು ಐತೇನೋ ಎದ್ದೊಳು ನೋಡ್ಕೊಂಬಿಟ್ಟು ಬರೋಣ. ನಮ್ಮ ಸಾಮಾನು ಸರಂಡಿಗಳೆಲ್ಲ ಎತ್ತೋದು ಏನು ಕತೆಯೋ. ಅಯ್ಯೋ, ಅವ್ನು ಬೇರೆ ಹುಡ್ಕೋಬೇಕು ಇವಾಗ. ಹಾಕೊಳಕ್ಕೆ ನೆಟ್ಟಗೆ ಬಟ್ಟೆ ಇಲ್ಲ, ಹೊಂದಿಸ್ಕೋಬೇಕು. ನಮ್ಮ ಅಮ್ಮಂಗೆ ಅದು ಎಂಥ ಖುಷಿ ಆಯ್ತಾಯ್ತೋ ಏನೋ, ಒಳಗೆ ನುಗ್ತೈತೆ. ಅದೇನೋ ಗೊತ್ತಿಲ್ವ ನನಗೆ, ಬೊಲ್ ನಗ ಗೊತ್ತಾಯ್ತು ನಮ್ಮ ಪರಿಸ್ಥಿತಿ ನೆನೆಸ್ಕೊಂಡು. ಎಂಥ ಪರಿಸ್ಥಿತಿನಲ್ಲ ನಮ್ಮದು ಅಂತ ಹೇಳ್ಬಿಟ್ಟು ಫುಲ್ಲು ನಗ ಗೊತ್ತಾಯ್ತು ನನಗೆ. ನಕ್ಕು 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 ಸಾಕಾಗೋಯ್ತೈತೆ. ಅಯ್ಯೋ, ಜೈಲಾಗಿದ್ದಾರೆ ಇಲ್ಲಿಗೆ ಬಂದು ಇಲ್ಲ ಆಯ್ಕೊಂಡು ತಿನ್ನಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಬಿಡು, ಎದ್ದಳು ಮ್ಯಾಕೆ ಹುಡ್ಕನ.